ಬಿಜೆಪಿಯಲ್ಲಿ ಏನಿದೆ? ಬಿಜೆಪಿಯಲ್ಲಿ ಯಾರೂ ನಾಯಕರಿಲ್ಲ. ನಾವು ನುಡಿದಂತೆ ನಡೆದಿದ್ದೀವಿ, ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಲ್ಲಿ 20 ಬಾಗಿಲುಗಳಾಗಿದೆ, 20 ಗ್ರೂಪ್ಗಳಾಗಿದೆ. ಶಾಸಕ ಯತ್ನಾಳ್ ಮೆದುಳಿಗೂ ನಾಲಿಗೆಗೂ ಲಿಂಕೇ ಇಲ್ಲ. ಪೆಟ್ರೋಲ್ ಡೀಸೆಲ್ ಸೇರಿ ಎಲ್ಲಾ ಬೆಲೆ ಏರಿಕೆ ಆಗಿದೆ ಅಂತ ಎಂಬಿ ಪಾಟೀಲ್ ಬಿಜೆಪಿ ಮತ್ತು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಎರಡು ಚುನಾವಣೆ ನಾವು ಗೆಲ್ತೀವಿ. ಒಂದೇದು, ನಾವು ಸುಮ್ಮನೆ ಇವರಂತೆ ಹೋಗಿ ಪುಕ್ಕಟ್ಟಾಗಿ ಓಟ್ ಕೇಳ್ತಾ ಇಲ್ಲ. ನಾವು ಕೆಲಸ ಮಾಡಿದೀವಿ, ನುಡಿದಂತೆ ನಡೆದಿದ್ದೀವಿ, ಓಟ್ ಕೇಳ್ತಾ ಇದೀವಿ. ಗೃಹಲಕ್ಷ್ಮಿ ಕೊಟ್ಟಿವಿಲ್ಲೋ, ಶಕ್ತಿ ಕೊಟ್ಟಿವಿಲ್ಲೋ, ಅನ್ನಭಾಗ್ಯ ಕೊಟ್ಟಿದೀವಲ್ಲೋ, ಯುವ ನಿಧಿ ಕೊಟ್ಟಿದೀವಲ್ಲೋ, ಅಪರಿಕೃಷ್ಟಾಗಿ 40 ಲಕ್ಷ 30 ಲಕ್ಷ ನಾವು ಮಾಡಿದೀವೋ ಇಲ್ಲೋ. ನಾವು ಕೆಲಸ ಮಾಡಿ ಟೂಲ್ಸ್ ಕೇಳ್ತಾ ಇದೀವಿ. ಮೆಡಿಕಲ್ ಕಾಲೇಜು ಅನ್ನೋತ್ರ ಎಲ್ಲ ಕಾಲೇಜಸ್ಗಳು ಇಲ್ಲೆಲ್ಲ ಇಷ್ಟ ಕಡೆ ಇದೆ. ನಮ್ಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಇದು ಜನರ ಪ್ರತಿಷ್ಠೆ ಇದೆ. ಇವತ್ತು ಸಹ ಅವ್ರು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಾರೆ. 4 ವರ್ಷ ಅವ್ರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನು ಮಾಡಿಲ್ಲ. ಅಚ್ಚೇ ದಿನ ಆಮೇಲೆ 2028 ಈಗಲೇ ಬರ್ಕೊಳ್ಳಿ. ಇವತ್ತು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಕನೆಕ್ಷನ್ ಇಲ್ಲ, ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕೆ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ನ ಕೂಡನೇ ನಮಾಜ್ ಬಿದ್ದಾರ. ನನ್ನ ಕೂಡನೇ ರಂಜಾನ್ದಾಗ ನನ್ನ ಕೂಡನೇ ಇವತ್ತು ದಿವಸ ಅವರು ಪ್ರಾರ್ಥನೆ ಮಾಡ್ಯಾರ. ನನ್ನ ಕೂಡನೇ ಮತ್ತೆ ಬೇರೆ ಕೂಡ ನೆನಪಾರಿದ್ರು ಅವಾಗ. ಹೀಗೆ ಕಾಂಗ್ರೆಸ್ ಪಕ್ಷ ಇವರು ಮಾತನಾಡ್ತಿರ್ತಾರೆ, ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿದ್ರು 70 ವರ್ಷಗಳ ಕಾಲ. ಇವತ್ತು ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇವತ್ತು ಟೀಕೆ ಮಾಡ್ತಿದ್ರು ಇವರು. ಏನು ನಮ್ಮ ಆಧಾರವನ್ನು, ಇವತ್ತು ಅದೇ ಆಧಾರ್ ಕಾರ್ಡು, ಅದೇ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ಇವ್ರದ್ದೇನು ಹೊಸದಾಗಿಂದ ಏನಿದೆ? 2014ರಲ್ಲಿ ಏನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಅವ್ರು ಹೇಳಿದ್ರು ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತವೆ ಅಂತ. ಮತ್ತು ಸ್ವಲ್ಪ ನೀವು ನೋಡ್ಕೊಳ್ಳಿ, ಅವ್ರ ಹಿಂದಿಂದ ನಾನೇನು ರಿಲೀಸ್ ಮಾಡಬೇಕಾಗಿಲ್ಲ, ನಿಮ್ಮ ಮಾಧ್ಯಮದವರು ನಿಮ್ಗೆ ಗೊತ್ತಿದೆ. ಮೊದಲು ಇವ್ರು ಹೇಳ್ತಾ ಇದ್ರು ಪೆಟ್ರೋಲ್ ದರ, ಡೀಸೆಲ್ ದರ, ಗ್ಯಾಸ್ ಸಿಲಿಂಡರ್ ಇದೇ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದೆಲ್ಲ ನನ್ನ ಮೊಬೈಲಲ್ಲಿ ಇದಾವೆ. ಶೇರ್ ಮಾಡೋದು ಮಾಡ್ತೀನಿ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.